ಏನು ಮಾಡಲಿಕ್ಕಾಗಲ್ಲ ಅಮೆರಿಕಕ್ಕೆ. ಈಗ ಚೈನಾ ಇದ್ದು ವರ್ಷ ನಿಂತದ್ದು ಗೊತ್ತಾಗ್ಬಿಟ್ಟದ್ರಿ. ರಷ್ಯಾನು ನಿಂತುಬಿಟ್ಟದ. ಯುರೋಪಿಯನ್ ಯೂನಿಯನ್, ಯುರೋಪದ ಎಲ್ಲ ರಾಷ್ಟ್ರಗಳು ಅಮೇರಿಕ ಬೇಡಪ್ಪ ನಮಗ ಅನ್ನೋ ಹಂತಕ್ಕೆ ಬಂದಿದ್ದು ಬಿಟ್ಟಿದ್ದಾರೆ. ಡಾಲರ್ ಯಾಕ್ರಿ ನಮ್ಮ ನಾಣ್ಯದ ನಾವು ವ್ಯವಹಾರ ಮಾಡೋಣ. ಚೈನಾ ಜೊತೆಗೆ ರಷ್ಯಾ ಜೊತೆಗೆ ದೋಸ್ತಿ ಹೆಚ್ಚಾಗ್ಲಿಕ್ಕತ್ತದ್ರಿ. ಇವೆಲ್ಲ ಡೆವಲಪ್ಮೆಂಟು ಇವತ್ತು ನುಂಗಲಾರುತ್ತದೆ. ಜೊತೆಗೆ ನ್ಯಾಟೋ, ರಷ್ಯಾ, ಚೀನಾ ಕೂಡಿದ್ರೆ ಅಮೇರಿಕ ಅದನ್ನು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಈಗ ಹೊಸದೊಂದು ಶುರು ಆಗಿಬಿಟ್ಟದೆ ಇವತ್ತು. ಇದನ್ನೆಲ್ಲ ತಡೆಯೋದು ಹೇಗಪ್ಪ? ಇರಾನದ ಮಾತುಗಳು ಕೇಳಿದ್ರೆ ನಾವು ಐಸೋಲೇಟ್ ಅಂದ್ರೆ ಒಬ್ಬಂಟಿ ಆಗೋದು ಗ್ಯಾರಂಟಿ. ನಮ್ಮ ಜೊತೆ ಯಾರು ವ್ಯಾಪಾರ ಮಾಡುವಂಗಿಲ್ಲ, ಡಾಲರ್ದ ವ್ಯವಹಾರ ಮಾಡುವಂಗಿಲ್ಲ. ಬ್ರಿಕ್ಸ್ ದೊಡ್ಡದಾಗ್ತದೆ, ಅವ್ರು ತಮ್ಮೊಳಗೆ ಮಾಡ್ಕೊಳ್ಳೋರು ಅವ್ರ ನಾಣ್ಯಗಳಲ್ಲೇ. ನಮ್ಮ ಗತಿ ಏನು? ಪ್ರತಿ ವರ್ಷವೂ ಈ ಮಿಡ್ಲ್ ಈಸ್ಟ್ ಅಂತೀವಿ ನಾವು, ಈ ಕೊಲ್ಲಿ ರಾಷ್ಟ್ರಗಳು, ಗಲ್ಫ್ ರಾಷ್ಟ್ರಗಳು ಇಲ್ಲಿ ಎಣ್ಣೆಯಿಂದ ಸಾಕಷ್ಟು ಗಳಿಸ್ಬಿಟ್ಟಿದ್ದಾರೆ. ಅವರು $4 ಟ್ರಿಲಿಯನ್, $5 ಟ್ರಿಲಿಯನ್. ಟ್ರಿಲಿಯನ್ ಅಂದರೆ ಏನು ನಮಗೆ ಗೊತ್ತಿರ್ಬೇಕು. ಮೊದಲ ಭಾಷೆ ಬಳ್ಳಾವರಿದ್ದಾರೆ ಅಂತ ನಾನು ಹೇಳೋದು ಆ ವಿಷಯದಲ್ಲೇ. 1 ಲಕ್ಷಗಳು 100 ಕೂಡಿದಾಗ 1 ಕೋಟಿ ಆಕೈತಿ. ಕೋಟಿಗಳು 100 ಆದಾಗ 1 ಬಿಲಿಯನ್ ಆಗ್ತದೆ. ಬಿಲಿಯನ್ಗಳು 100 ಆದಾಗ 1 ಟ್ರಿಲಿಯನ್ ಆಗ್ತದೆ. ಅದು ಡಾಲರ್ಗಳಲ್ಲಿ 3-4 ಟ್ರಿಲಿಯನ್ ಪ್ರತಿ ವರ್ಷ ಗಳಿಸ್ತಾ ಇದ್ದಾರೆ ಈ ಕೊಲ್ಲಿ ರಾಷ್ಟ್ರಗಳಿಂದ. ಮತ್ತು ಇಂಥ ಹಾಲು ಹಿಂಡು ಕಾಮದಿಯನ್ನು ಬಿಟ್ಟು ಇವತ್ತು ಇರಾನ್ ಕೊಡೋದಪ್ಪ ಅಂತಂದ್ರೆ ಅದೇನು ಸಹಿಸಲಾರದಂತ ನೋವು. ಅದಕ್ಕಾಗಿ ಇವತ್ತು ಒಮ್ಮೆ ಹ್ಞೂ ಅಂತಾರೆ, ಒಮ್ಮೆ ಇಲ್ಲ ಅಂತಾರೆ. ಹ್ಞೂ 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 ಹ್ಞೂ